Hello students, welcome to my YouTube channel. Students, ಇವತ್ತು ನಾವು ಕ್ಲಾಸ್ 10th ಮ್ಯಾಥ್ಸ್ ಫಸ್ಟ್ ಚಾಪ್ಟರ್ ರಿಯಲ್ ನಂಬರ್ಸ್ ಅಲ್ಲಿ ಎಕ್ಸರ್ಸೈಸ್ 1.1 ಕ್ವೆಶ್ಚನ್ ನಂಬರ್ 7 ನ ಸಾಲ್ವ್ ಮಾಡೋಣ. ಈಗ ಕ್ವೆಶ್ಚನ್ ನಂಬರ್ 7 ಏನು ಕೊಟ್ಟಿದ್ದಾರೆ ಅಂತ ನೋಡೋಣ. There is a circular path around a sports field. Sonia takes 18 minutes to drive one round of the field. ಅಂದ್ರೆ ಸೋನಿಯಾ ಒಬ್ಬಳು ಹುಡುಗಿ ಇದ್ದಾಳೆ. ಇದು ಸ್ಪೋರ್ಟ್ಸ್ ಫೀಲ್ಡ್ ಇದು. ಈ ಸ್ಪೋರ್ಟ್ಸ್ ಫೀಲ್ಡ್ ಅನ್ನು 1 ರೌಂಡ್ ಕಂಪ್ಲೀಟ್ ಮಾಡಲಿಕ್ಕೆ ಅವಳು 18 ಮಿನಿಟ್ಸ್ ಅನ್ನು ತಗೋತಾ ಇದ್ದಾಳೆ. ವೈಲ್ ರವಿ ಟೇಕ್ಸ್ 12 ಮಿನಿಟ್ಸ್ ಫಾರ್ ದ ಸೇಮ್. ರವಿ ಕೂಡ ಇದೇ ಸೇಮ್ ಫೀಲ್ಡ್ ಅನ್ನು 1 ರೌಂಡ್ ಕಂಪ್ಲೀಟ್ ಮಾಡಲಿಕ್ಕೆ ಅವನು 12 ಮಿನಿಟ್ಸ್ ಅನ್ನು ತಗೋತಾ ಇದ್ದಾನೆ. ಸಪೋಸ್ ದೇ ಬೋತ್ ಸ್ಟಾರ್ಟ್ ಅಟ್ ದ ಸೇಮ್ ಪಾಯಿಂಟ್ ಅಂಡ್ ಅಟ್ ದ ಸೇಮ್ ಟೈಮ್ ಅಂಡ್ ಗೋ ಇನ್ ದ ಸೇಮ್ ಡೈರೆಕ್ಷನ್ ಆಫ್ಟರ್ ಹೌ ಮೆನಿ ಮಿನಿಟ್ಸ್ ವಿಲ್ ದೇ ಮೀಟ್ ಅಂತ ಕೊಟ್ಟಿದ್ದಾರೆ. ಈಗ ಸೇಮ್ ಪಾಯಿಂಟಿಂದ ಮತ್ತು ಸೇಮ್ ಟೈಮಿಂದ ಮತ್ತು ಸೇಮ್ ಡೈರೆಕ್ಷನಲ್ಲಿ ಅವರು ರೌಂಡ್ ತಿರುಗಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈಗ ಅವರು ಎಷ್ಟು ಮಿನಿಟ್ ನಂತರ ಬಂದು ಈ ಪಾಯಿಂಟಿಗೆ ಮೀಟ್ ಆಗ್ತಾರೆ ಅಂತ ಕ್ವಶನ್ ಇದೆ. ಈಗ ಇನ್ನೊಂದ್ಸಲ ಹೇಳ್ತೀನಿ. ಸೋನಿಯಾ ಒಬ್ಬಳು ಹುಡುಗಿದ್ದಾಳೆ. ಅವಳು ಈ ಫೀಲ್ಡನ್ನು 1 ರೌಂಡ್ ಕಂಪ್ಲೀಟ್ ಮಾಡಲಿಕ್ಕೆ 18 ಮಿನಿಟ್ಸ್ ಅನ್ನು ತಗೋತಾ ಇದ್ದಾಳೆ. ರವಿ ಒಬ್ಬ ಹುಡುಗ ಇದ್ದಾನೆ. ಅವನು ಇದೇ ಫೀಲ್ಡನ್ನು ಇದೇ ಸ್ಪೋರ್ಟ್ಸ್ ಫೀಲ್ಡನ್ನು 1 ರೌಂಡ್ ಕಂಪ್ಲೀಟ್ ಮಾಡಲಿಕ್ಕೆ 12 ಮಿನಿಟ್ಸ್ ಅನ್ನು ತಗೋತಾ ಇದ್ದಾನೆ. ಸಪೋಸ್ ದೇ ಬೋತ್ ಸ್ಟಾರ್ಟ್ ಅಟ್ ದ ಸೇಮ್ ಪಾಯಿಂಟ್, ಅಂದರೆ ಸೇಮ್ ಪಾಯಿಂಟಿಂದ ಮತ್ತು ಸೇಮ್ ಡೈರೆಕ್ಷನ್ ಸೇಮ್ ಟೈಮಿಂದ ಮತ್ತು ಸೇಮ್ ಡೈರೆಕ್ಷನಲ್ಲಿ ಅವರು ರೌಂಡ್ನ ತಿರುಗಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈಗ ಸೋನಿಯಾ ಮತ್ತು ರವಿ ಇವರಿಬ್ಬರು ಇವಾಗ ಸೇಮ್ ಪಾಯಿಂಟಿಂದ ಮತ್ತೆ ಸೇಮ್ ಟೈಮಲ್ಲಿ ಮತ್ತೆ ಸೇಮ್ ಡೈರೆಕ್ಷನಿಂದ ರೌಂಡ್ ತಿರುಗಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವರು ಈ ಮತ್ತೆ ಇದೇ ಪಾಯಿಂಟಿಗೆ ಬಂದು ಮೀಟ್ ಆಗಬೇಕಂದ್ರೆ ಎಷ್ಟು ಮಿನಿಟ್ ನಂತರ ಬಂದು ಮೀಟ್ ಆಗ್ತಾರೆ ಅಂತ ಕ್ವಶನ್ ಇದೆ. ಈಗ ಸೋನಿಯಾ 1 ರೌಂಡ್ ಕಂಪ್ಲೀಟ್ ಮಾಡಲಿಕ್ಕೆ 18 ಮಿನಿಟ್ಸ್ ತಗೋತಾಳೆ. ಮತ್ತೆ ಸೆಕೆಂಡ್ ರೌಂಡ್ ಕಂಪ್ಲೀಟ್ ಮಾಡಲಿಕ್ಕೆ 18 ಮಿನಿಟ್ಸ್ ಅನ್ನು ತಗೋತಾಳೆ. ಈಗ ಎರಡನ್ನು ಆ್ಯಡ್ ಮಾಡಿದರೆ 36 ಮಿನಿಟ್ ಆಗುತ್ತೆ. ಈಗ ರವಿ 1 ರೌಂಡ್ ಕಂಪ್ಲೀಟ್ ಮಾಡಲಿಕ್ಕೆ 12 ಮಿನಿಟ್ ಅನ್ನು ತಗೋತಾನೆ. ಮತ್ತು ಸೆಕೆಂಡ್ ರೌಂಡ್ ಕಂಪ್ಲೀಟ್ ಮಾಡಲಿಕ್ಕೆ 12 ಮಿನಿಟ್ಸ್ ಅನ್ನು ತಗೊತಾನೆ. ಮತ್ತು ಥರ್ಡ್ ರೌಂಡ್ ಕಂಪ್ಲೀಟ್ ಮಾಡಲಿಕ್ಕೆ ಮತ್ತೆ 12 ಮಿನಿಟ್ಸ್ ಅನ್ನು ತಗೊತಾನೆ. ಇವು ಮೂರನ್ನು ಆ್ಯಡ್ ಮಾಡಿದರೆ 36 ಮಿನಿಟ್ ಆಗುತ್ತೆ. ಈಗ ಸೋನಿಯಾ 1 ರೌಂಡ್ ಕಂಪ್ಲೀಟ್ ಮಾಡಲಿಕ್ಕೆ 18 ಮಿನಿಟ್ಸ್ ಅನ್ನು ತಗೊತಾಳೆ. ಮತ್ತು ರವಿ 1 ರೌಂಡ್ ಕಂಪ್ಲೀಟ್ ಮಾಡಲಿಕ್ಕೆ 12 ಮಿನಿಟ್ಸ್ ಅನ್ನು ತಗೊತಾನೆ. ಈಗ ಇವರಿಬ್ಬರು ಈಗ ಸೇಮ್ ಪಾಯಿಂಟಿಂದ ಸೇಮ್ ಡೈರೆಕ್ಷನಿಂದ ಮತ್ತೆ ಸೇಮ್ ಟೈಮಲ್ಲೇ ಇವ್ರು ರೌಂಡ್ ತಿರುಗಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮತ್ತು ಇದೇ ಸೇಮ್ ಪಾಯಿಂಟಿಗೆ ಬಂದು ವಾಪಸ್ ಅವರು ಮೀಟ್ ಆಗಬೇಕಂದ್ರೆ ಎಷ್ಟು ಮಿನಿಟ್ ನಂತರ ಮೀಟ್ ಆಗ್ತಾರೆ ಅಂತ ಕ್ವಶನ್ ಇದೆ. ಈಗ ಸೋನಿಯಾ 1 ರೌಂಡ್ ಕಂಪ್ಲೀಟ್ ಮಾಡಲಿಕ್ಕೆ 18 ಮಿನಿಟ್ಸ್ ತಗೊತಾಳೆ. ಮತ್ತು ಸೆಕೆಂಡ್ ರೌಂಡ್ ಕಂಪ್ಲೀಟ್ ಮಾಡಲಿಕ್ಕೆ 18 ಮಿನಿಟ್ಸ್ ತಗೊತಾಳೆ. ಟೋಟಲ್ 36 ಆಯಿತು. ಈಗ ರವಿ ಕೂಡ 1 ರೌಂಡ್ ಕಂಪ್ಲೀಟ್ ಮಾಡಲಿಕ್ಕೆ 12 ಮಿನಿಟ್ಸ್ ತಗೊತಾನೆ. ಸೆಕೆಂಡ್ ರೌಂಡ್ ಕಂಪ್ಲೀಟ್ ಮಾಡಲಿಕ್ಕೆ 12 ಮತ್ತು ಥರ್ಡ್ ರೌಂಡ್ ಕಂಪ್ಲೀಟ್ ಮಾಡಲಿಕ್ಕೆ 12 ತಗೊತಾನೆ. ಈಗ ಟೋಟಲ್ 36 ಆಯಿತು. ಈಗ ಇದೇ ಆನ್ಸರ್ ಬರುತ್ತೆ. ಈಗ ಇವರಿಬ್ಬರು 36 ಮಿನಿಟ್ ನಂತರ ಬಂದು ಇಲ್ಲಿ ಮೀಟ್ ಆಗ್ತಾರೆ. ಈಗ ಸೋನಿಯಾ 18 ಮಿನಿಟ್ಸ್ನಿಂದ 1 ರೌಂಡ್ ಕಂಪ್ಲೀಟ್ ಮಾಡಲಿಕ್ಕೆ 18 ಮಿನಿಟ್ಸ್ ತಗೊತಾಳೆ. ಅದರದ್ದು ನಾವು ಈಗ 18 ಮಿನಿಟ್ಸ್ದು ಮತ್ತು 12 ಮಿನಿಟ್ಸ್ದು ನಾವು ಪ್ರೈಮ್ ಫ್ಯಾಕ್ಟರ್ಸ್ ಮಾಡ್ಕೊಳ್ಳೋಣ. ಈಗ 18 ಮಿನಿಟ್ಸ್ದು ಮಾಡ್ಕೊಳ್ಳೋಣ. 18 ಮಿನಿಟ್ಸ್ ಇದು 2 ಇಂದ ಡಿವೈಡ್ ಆಗುತ್ತೆ. 2 9s ಮತ್ತು ಇದು 3 ಇಂದ ಡಿವೈಡ್ ಆಗುತ್ತೆ. 2 3s 9 ಮತ್ತು 3 1s 3. ಈಗ ಇದರದ್ದು ಪ್ರೈಮ್ ಫ್ಯಾಕ್ಟರ್ಸ್ ಪ್ರಾಡಕ್ಟ್ ಫಾರ್ಮಲ್ಲಿ ಬರ್ಕೊಳ್ಳೋಣ. 2 × 3 × 3 ಮತ್ತು 12 ಬರ್ಕೊಳ್ಳೋಣ. ಈಗ 12 ಪ್ರೈಮ್ ಫ್ಯಾಕ್ಟರ್ಸ್ ಇಲ್ಲಿ ಮಾಡ್ಕೊಳ್ಳೋಣ. 12 ಇದು 2 ಇಂದ ಡಿವೈಡ್ ಆಗುತ್ತೆ. 12 6 12 ಇದು 2 6 12 ಮತ್ತು 2 3s 6. ಈಗ ಇದರದ್ದು ಪ್ರೈಮ್ ಫ್ಯಾಕ್ಟರ್ಸ್ ಮಾಡ್ಕೊಳ್ಳೋಣ. 3 1s 3. ಈಗ 2 × 2 × 3. ಈಗ ಇವು ಎರಡು ನಂಬರ್ಸನ್ನು ಯೂಸ್ ಮಾಡಿ ನಾವು LCM ಅನ್ನು ಕಂಡುಹಿಡಿಯೋಣ. LCM ಈಗ ಇವು ಎರಡು ನಂಬರ್ಸಲ್ಲಿ ಕಂಪೇರ್ ಮಾಡಿ ನಾವು ಯಾವ ನಂಬರ್ಸಲ್ಲಿ ಪ್ರೈಮ್ ನಂಬರ್ ಹೆಚ್ಚು ಸಲ ಬಂದಿರುತ್ತೋ ಆ ನಂಬರನ್ನು ನಾವು ಇಲ್ಲಿ ಬರ್ಕೋಬೇಕಾಗುತ್ತೆ.
ಈಗ ಇವೆರಡು ನಂಬರ್ಸ್ ಅಲ್ಲಿ ಇದು 2 ನೋಡೋಣ. 2 ಒಂದ್ ಸಲ ಬಂದಿದೆ, ಈಗ 2 ಇಲ್ಲಿ 2 ಸಲ ಬಂದಿದೆ. ಅದಕ್ಕೆ ಇದನ್ನ ಬರ್ಕೋಬೇಕು, ಯಾಕಂದ್ರೆ ಇದು ಹೆಚ್ಚು ಸಲ ಬಂದಿದೆ ಅಲ್ಲ, ಅದಕ್ಕೆ ಇದನ್ನ ಬರ್ಕೊಳ್ಳೋಣ. 2 × 2 ಇದನ್ನ ಬಿಟ್ಬಿಡ್ಬೇಕು. ಮತ್ತೆ ನೆಕ್ಸ್ಟ್ ನಾವು 3 ನೋಡೋಣ. 3 ಇಲ್ಲಿ 2 ಸಲ ಬಂದಿದೆ, ಇಲ್ಲಿ ಒಂದೇ ಸಲ ಬಂದಿದೆ, ಅದಕ್ಕೆ ಇದನ್ನ ಬಿಟ್ಬಿಡ್ಬೇಕು, ಇದನ್ನ ಬರ್ಕೋಬೇಕು. × 3 × 3. ಈಗ ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ 2 × 2 = 4, 4 × 3 = 12, 12 × 3 = 36. 36 ಅಂದ್ರೆ ಸೋನಿಯಾ ಮತ್ತು ರವಿ ಈ ಪಾಯಿಂಟಿಗೆ ಮತ್ತೆ ನಂತರ ಬಂದು ಮೀಟ್ ಆಗ್ಬೇಕಂದ್ರೆ 36 ಮಿನಿಟ್ ನಂತರ ಬಂದು ಮೀಟ್ ಆಗ್ತಾರೆ. ಅಂದ್ರೆ ಈ ಪಾಯಿಂಟ್ ಅಲ್ಲಿ ಸೋನಿಯಾ ಬಂದು ಮೀಟ್ ಆಗುವಾಗ ಸೋನಿಯಾದು 2 ರೌಂಡ್ ಮುಗ್ದಿರುತ್ತೆ ಮತ್ತು ರವಿದು 3 ರೌಂಡ್ಸ್ ಮುಗ್ದಿರುತ್ತೆ. ಆವಾಗ ಬಂದು ಇಲ್ಲಿ ಬಂದು ಅವ್ರು ಮೀಟ್ ಆಗ್ತಾರೆ. ಇದೆಲ್ಲ ನಾನು ಅದಕ್ಕೆ ಎಕ್ಸ್ಪ್ಲೇನ್ ಮಾಡಿದ್ದು, ನಿಮಗೆ ಇನ್ನೂ ಚೆನ್ನಾಗಿ ತಿಳಿಲ್ಲ ಅಂತ. ಈಗ ಸೋನಿಯಾ ಈ ಪಾಯಿಂಟಿಗೆ ಬರ್ಬೇಕಂದ್ರೆ ಸೋನಿಯಾದು 2 ರೌಂಡ್ ಮುಗ್ದಿರುತ್ತೆ ಮತ್ತೆ ರವಿದು 3 ರೌಂಡ್ಸ್ ಮುಗ್ದಿರುತ್ತೆ. ಅವಾಗ ಬಂದು ಎಕ್ಸಾಕ್ಟ್ ಈ ಪಾಯಿಂಟಿಗೆ ಬಂದು ಅವ್ರು ಮೀಟ್ ಆಗ್ಬೇಕಂದ್ರೆ 36 ಮಿನಿಟ್ ಬೇಕಾಗುತ್ತೆ. ಆವಾಗ ಸೋನಿಯಾ 2 ರೌಂಡ್ ಮುಗ್ದಿರುತ್ತೆ ಮತ್ತೆ ರವಿ 3 ರೌಂಡ್ ಮುಗ್ದಾಗ ಈ ಎಕ್ಸಾಕ್ಟ್ ಈ ಪಾಯಿಂಟಿಗೆ ಬಂದು ಅವ್ರು ಮೀಟ್ ಆಗ್ತಾರೆ. ಈಗ ಇನ್ನೊಂದು ರೌಂಡ್, ಈಗ ಇನ್ನೊಂದ್ಸಲ ಅವರು ಇನ್ನೊಂದು ಸೆಕೆಂಡ್ ಮೀಟ್ ಅಂದ್ರೆ ಎರಡನೇ ಸಲ ಯಾವಾಗ ಮೀಟ್ ಆಗ್ತಾರೆ ಅಂತ ನಿಮಗೆ ಏನಾರು ಕೇಳಿದ್ರೆ, ಈಗ 36 × 2 = 72. ಅಂದ್ರೆ ಎರಡನೇ ಸಲ ಅವರು 72 ಮಿನಿಟ್ಸ್ಗೆ ಬಂದು ಮೀಟ್ ಆಗ್ತಾರೆ. ಒಂದನೇ ಸಲ 36 ಮಿನಿಟ್ಗೆ ಬಂದು ಮೀಟ್ ಆಗ್ತಾರೆ. ಸೆಕೆಂಡ್ ಟೈಮ್ ಅವರು 72 ಮಿನಿಟ್ಸ್ಗೆ ಬಂದು ಮೀಟ್ ಆಗ್ತಾರೆ. ಹೀಗೆ ಮಲ್ಟಿಪ್ಲೈಯಲ್ಲಿ ಹೀಗೆ ಬರುತ್ತೆ. ಈಗ ಫಸ್ಟ್ ಸಲ ಅವರು 36 ಮಿನಿಟ್ ನಂತರನೇ ಬಂದು ಎಕ್ಸಾಕ್ಟ್ ಈ ಪಾಯಿಂಟಿಗೆ ಬಂದು ಮೀಟ್ ಆಗ್ತಾರೆ. ಈಗ ಇದನ್ನು ಬರ್ಕೊಳ್ಳೋಣ ಇಲ್ಲಿ. ಆಫ್ಟರ್ 36 minutes they will meet again. ಈಗ ಅವರು ಈ ಪಾಯಿಂಟಿಗೆ ಬಂದು ಮೀಟ್ ಆಗಬೇಕಂದ್ರೆ ಅವರು 36 ಮಿನಿಟ್ ಆದ ನಂತರನೇ ಎಕ್ಸಾಕ್ಟ್ ಈ ಪಾಯಿಂಟಿಗೆ ಬಂದು ಮೀಟ್ ಆಗ್ತಾರೆ. ಈಗ ನನಗೆ ಇದನ್ನು ನಿಮಗೆ ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಆಗಿರ್ಬೋದು ಅಂತ ಭಾವಿಸ್ತೇನೆ. ಈಗ ನಾನು ಇದನ್ನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಮಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಮತ್ತು ಇವೆಲ್ಲ ಎಕ್ಸಾಂಪಲ್ ಮೂಲಕನೂ ನಿಮಗೆ ತಿಳಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಈಗ ನನ್ನ ಕ್ಲಾಸ್ ನಿಮಗೆ ಲೈಕ್ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ಸ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.